ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ಕಡೆ ಮೂಡ ಜಟಾಪಟಿ, ಮತ್ತೊಂದು ಕಡೆ ನಾಯಕರ ಗುಪ್ತ ಭೇಟಿ ಮತ್ತು ಚರ್ಚೆ. ಏನೋ ನಡೀತಾ ಇದೆ, ಮುಖ್ಯಮಂತ್ರಿ ಬದಲಾಗ್ಬಿಡ್ತಾರೆ, ಈ ಥರದ ಅನುಮಾನ ಮೂಡುವ ರೀತಿಯಲ್ಲಿ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಸೊ ಸಚಿವರು ಮತ್ತು ಶಾಸಕರಿಂದ ಗುಪ್ತ ಮೀಟಿಂಗ್ ಜಾಸ್ತಿ, ಅಂದರೆ ಹೆಚ್ಚು ಕಡಿಮೆ 2-3 ತಿಂಗಳಿಂದ ನಡೀತಾನೆ ಇದು. ಸಚಿವರು ಶಾಸಕರ ಗೌಪ್ಯ ಸಭೆ ಬಗ್ಗೆ ಹೈಕಮಾಂಡ್ಗೆ ಈಗಾಗಲೇ ಮಾಹಿತಿ ಹೋಗಿದೆಯಂತೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬೆಂಗಳೂರಲ್ಲೇ ಇದ್ದಾರೆ. ಇದೆಲ್ಲದರ ಬಗ್ಗೆ ಚರ್ಚೆ ಮಾಡೋ ಸಾಧ್ಯತೆ ಇದೆ. ಖರ್ಗೆ ಜೊತೆ ಡಿ.ಕೆ. ಸುರೇಶ್ ಮಹತ್ವದ ಮಾತುಕತೆ ನಡೆಸ್ತಕ್ಕಂಥ ಸಾಧ್ಯತೆ ಇದೆ. ಇವತ್ತು ರಾಜ್ಯದ ಬೆಳವಣಿಗೆ ಬಗ್ಗೆ ಈಗಾಗಲೇ ಎಐಸಿಸಿ ಅಧ್ಯಕ್ಷರಿಗೆ ಮಾಹಿತಿ ಇದೆ. ಸೊ ಗುಪ್ತ ಸಭೆ ನಡೆಸಿದ ನಾಯಕರ ಜೊತೆನೂ ಕೂಡ ಖರ್ಗೆ ಅವರು ಮಾತನಾಡಬಹುದು. ಎಲ್ಲ ನಾಯಕರ ಪ್ರತ್ಯೇಕ ಸಭೆ ಮಾತುಕತೆಗೆ ಬ್ರೇಕ್ ಹಾಕುತ್ತಾ ಹೈಕಮಾಂಡ್ ಅಂತ. ಹೈಕಮಾಂಡ್ಗೂ ಇವೆಲ್ಲ ಗಮನಕ್ಕೆ ಬಂದಿದೆ, ರಾಜ್ಯದಲ್ಲಿ ಏನು ನಡೀತಾ ಇದೆ ಅಂತ. ಯಾರು ಯಾರನ್ನು ಯಾವಾಗ ಭೇಟಿ ಮಾಡಿದ್ರು, ಡಿನ್ನರ್ ಹೆಸರಲ್ಲಿ, ಬ್ರೇಕ್ಫಾಸ್ಟ್ ಹೆಸರಲ್ಲಿ, ಲಂಚ್ ಹೆಸರಲ್ಲಿ. ಅಯ್ಯೋ ಬರೀ ಬ್ರೇಕ್ಫಾಸ್ಟಿಗೆ ಬಂದಿದ್ದೆ ಅಷ್ಟೇ ಅಂತಾರೆ. ಇಲ್ಲ ಡಿನ್ನರ್ ಕರೆದಿದ್ರು ಬಂದಿದ್ದೆ, ಇಲ್ಲ ಹೀಗೆ ಪಾಸ್ ಆಗ್ತಾ ಇದ್ದೆ, ಜೊತೆಗೆ ಇವ್ರು ನೋಡದೆ ಇವ್ರನ್ನ ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದೆ ಅಂತ. ಹೀಗೆ ಮೇಲಿಂದ ಮೇಲೆ ಈ ಗುಪ್ತ ಸಭೆಗಳು ನಡೀತಾನೇ ಇದೆ ಕಾಂಗ್ರೆಸ್ನಲ್ಲಿ. ನಾವು ನಿಮಗೆ ಡೇಟ್ ವೈಸ್ ಕೊಡ್ತಾ ಹೋಗ್ತೀವಿ, ಯಾವ ದಿನಾಂಕ ಯಾರು ಯಾರನ್ನು ಭೇಟಿಯಾಗಿದ್ದರು. ಆಗಸ್ಟ್ 20 ಬೆಂಗಳೂರಿನಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ಭೇಟಿ ಮಾಡ್ತಾರೆ ಸತೀಶ್ ಜಾರಕಿಹೊಳಿ. ಅವ್ರ ಮನೆಗೆ ಹೋಗ್ಬಿಟ್ಟು ಸತೀಶ್ ಜಾರಕಿಹೊಳಿ ಅವರು ಡಿ.ಕೆ. ಶಿವಕುಮಾರ್ ಅವ್ರನ್ನ ಭೇಟಿಯಾಗ್ತಾರೆ. ಆಗಸ್ಟ್ 20ನೇ ತಾರೀಕು ಸತೀಶ್ ಜಾರಕಿಹೊಳಿ ನಿವಾಸಕ್ಕೆ ಪರಮೇಶ್ವರ್ ಮೊದಲ ಭೇಟಿ ಕೊಡ್ತಾರೆ. ಅಲ್ಲಿ ಡಿ.ಕೆ. ಶಿವಕುಮಾರ್ ಮೀಟ್ ಮಾಡ್ಕೊಂಡ್ಬಂದಿರ್ತಾರೆ, ಇಲ್ಲಿ ಪರಮೇಶ್ವರ್ ಬರ್ತಾರೆ, ಮೊದಲ ಭೇಟಿ ಆಗುತ್ತೆ. ಸೆಪ್ಟೆಂಬರ್ 2ನೇ ತಾರೀಕು ಸತೀಶ್ ಜಾರಕಿಹೊಳಿ ನಿವಾಸಕ್ಕೆ ಪರಮೇಶ್ವರ್ 2ನೇ ಬಾರಿ ಮತ್ತೆ ಭೇಟಿ ಕೊಡ್ತಾರೆ. ಸೆಪ್ಟೆಂಬರ್ 2ನೇ ತಾರೀಕು. ಸೆಪ್ಟೆಂಬರ್ 3ನೇ ತಾರೀಕು ಸತೀಶ್ ಜಾರಕಿಹೊಳಿ ಅವರು ಇಮ್ಮಿಡಿಯೇಟಾಗಿ ಡೆಲ್ಲಿಗೆ ಹೋಗ್ತಾರೆ. ಇಲ್ಲಿ ಇವರಿಬ್ಬರನ್ನು ಭೇಟಿ ಮಾಡಿ ಡಿ.ಕೆ. ಶಿವಕುಮಾರ್ ಮತ್ತು ಪರಮೇಶ್ವರ್ನ ಡೆಲ್ಲಿಗೆ ಹೋಗ್ತಾರೆ. ಸೆಪ್ಟೆಂಬರ್ 7ನೇ ತಾರೀಕು ಎಂ.ಬಿ. ಪಾಟೀಲ್ ನಿವಾಸದಲ್ಲಿ ಪರಮೇಶ್ವರ್ ಭೇಟಿ, ಬ್ರೇಕ್ಫಾಸ್ಟ್ ಅಂತ ಹೇಳಿದರು, ಬರೀ ಬ್ರೇಕ್ಫಾಸ್ಟಿಗೆ ಬಂದಿದ್ದೆ ಅಷ್ಟೇ ಅಂತಂದ್ಬಿಟ್ಟು. ಸೆಪ್ಟೆಂಬರ್ 7ನೇ ತಾರೀಕು. ಇನ್ನು ಸೆಪ್ಟೆಂಬರ್ 30ಕ್ಕೆ ಪರಮೇಶ್ವರ್ ನಿವಾಸಕ್ಕೆ ಡಿ.ಕೆ. ಶಿವಕುಮಾರ್ ಭೇಟಿ ಕೊಡ್ತಾರೆ, ಮಾತುಕತೆ ನಡೆಸ್ತಾರೆ. ನೋಡಿ, ಅವ್ರು ಹೇಳ್ತಾರೆ 108 ಕಾರಣ, ನಾವು ಮಿನಿಸ್ಟರ್ಗಳು ಒಬ್ರಿಗೊಬ್ಬರು ಮೀಟ್ ಆಗಬಾರ್ದಾ, ಒಂದೇ ಪಾರ್ಟಿಯವ್ರು ನಾವೆಲ್ಲ, ಮೀಟ್ ಆಗೋದ್ರಲ್ಲಿ ತಪ್ಪೇನು ಅಂತ. ಇನ್ನು ಅಕ್ಟೋಬರ್ 3 ಮೊನ್ನೆ ರೀಸೆಂಟಾಗಿ ಪರಮೇಶ್ವರ್, ಜಾರಕಿಹೊಳಿ ಮತ್ತು ಮಹದೇವಪ್ಪ ಭೇಟಿ ಆಗ್ತಾರೆ. ಯಾವಾಗ ಅಂದರೆ ಸಿದ್ದರಾಮಯ್ಯನವ್ರು ದಸರಾ ಉದ್ಘಾಟನೆ ಮಾಡಿಬಿಟ್ಟು ಇನ್ನೊಂದು ವರ್ಷ ಅಂದ್ರಲ್ಲ, ಆವಾಗ ಪರಮೇಶ್ವರ್, ಜಾರಕಿಹೊಳಿ, ಮಹದೇವಪ್ಪ ಭೇಟಿ ಆಗ್ತಾರೆ. ಅಕ್ಟೋಬರ್ 4 ದೆಹಲಿಯಲ್ಲಿ ಖರ್ಗೆ ಭೇಟಿ ಮಾಡ್ತಾರೆ ಜಾರಕಿಹೊಳಿ, ಈಗ ರೀಸೆಂಟಾಗಿ, ಅದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಅಕ್ಟೋಬರ್ 6 ಅಂದರೆ ನಿನ್ನೆ ತುಮಕೂರಿನಲ್ಲಿ ಪರಮೇಶ್ವರ್ ಮತ್ತು ಜಾರಕಿಹೊಳಿ ಮತ್ತೆ ಭೇಟಿ ಆಗ್ತಾರೆ. ನೋಡಿ, ತುಂಬ ಆ್ಯಕ್ಟಿವ್ ಆಗಿರೋದು ಇಷ್ಟರಲ್ಲೂ ಎಲ್ಲ ದಲಿತ ಸಮುದಾಯದ ನಾಯಕರು, ಅದರಲ್ಲೂ ಸತೀಶ್ ಜಾರಕಿಹೊಳಿ. ಅಕ್ಟೋಬರ್ 6ನೇ ತಾರೀಕು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡ್ತಾರೆ ನಿನ್ನೆ ಡಿ.ಕೆ. ಶಿವಕುಮಾರ್, ಅದರಲ್ಲೂ ಸತೀಶ್ ಜಾರಕಿಹೊಳಿ ಅವರು ತುಂಬ ಓಡಾಡ್ತಾ ಇದ್ದಾರೆ. ನಿನ್ನೆ ಬೇರೆ ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅಂತ ಕೂಗ್ಬಿಟ್ಟಿದ್ದಾರೆ ದಲಿತ ಸಂಘರ್ಷ ಸಮಿತಿ ಸಭೆಯಲ್ಲಿ. ಅವ್ರು ಕೂಗಿದ್ರೆ ನಾನೇನ್ರಿ ಮಾಡೋಕ್ಕಾಗುತ್ತೆ ಅಂತ ಇವರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡಿತಾ ಹೋಗೋಣ. ಮಸೂದ್, ಡೇಟ್ ವೈಸ್ ಯಾರ್ಯಾರನ್ನ ಭೇಟಿ ಮಾಡಿದ್ದು ಅಂತ ನಾನು ಈಗ ತಾನೇ ಹೇಳಿದೆ. ಇದರಲ್ಲಿ ಕಾಮನ್ ಫ್ಯಾಕ್ಟರ್ ದಲಿತ ಸಮುದಾಯ ಅಥವಾ ಅಹಿಂದ ವರ್ಗದ ನಾಯಕರುಗಳೇ ತುಂಬ ಆ್ಯಕ್ಟಿವ್ ಆಗಿರ್ತಕ್ಕಂಥದ್ದು. ಅದರಲ್ಲೂ ಸತೀಶ್ ಜಾರಕಿಹೊಳಿ ಎಲ್ಲರನ್ನೂ ಒಂದು ಕಡೆಯಿಂದ ಮೀಟ್ ಮಾಡ್ತಾ ಇದ್ದಾರೆ. ಹಾಗಾದರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಈ ಗುಪ್ತ ಭೇಟಿ ಯಾಕೆ, ಏನು ನಡೀತಾ ಇದೆ ಅಂತ? ಅರವಿಂದ್, ಆಗಸ್ಟ್ 17 ಅನಿಸುತ್ತೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ ಮುಖ್ಯಮಂತ್ರಿಗಳ ವಿರುದ್ಧ. ಆಗಿನಿಂದಲೇ ಬೆಳವಣಿಗೆಗಳು ಆರಂಭ ಆಗಿರುವಂಥದ್ದು. ಆಗಸ್ಟ್ 20ಕ್ಕೆ ಈ ಸಚಿವರ ಗುಪ್ತ ಸಭೆಗಳು ಆರಂಭ ಆಗ್ತವೆ. ಹತ್ತತ್ರ ಈ 1.5 ತಿಂಗಳ ಅವಧಿಯಲ್ಲಿ ತುಂಬ ಸಲ ಪರಸ್ಪರ ಭೇಟಿ ಮಾಡಿ, ಪ್ರತ್ಯೇಕ ಭೇಟಿ ಮಾಡಿ ಚರ್ಚೆಗಳನ್ನ ನಡೆಸಿದ್ದಾರೆ. ಅವರ ಮನೆಗೆ ಇವ್ರು ಬರೋದು, ಇವ್ರ ಮನೆಗೆ ಅವರು ಬರೋದು, ಆ ಥರ ಸಭೆಗಳನ್ನ ಮಾಡಿರುವಂಥದ್ದು. ಮೊದಲ ಭೇಟಿ ಡಿ.ಕೆ.ಶಿ ಸತೀಶ್ ಜಾರಕಿಹೊಳಿ ನಡುವೆ ಆಗುತ್ತೆ, ಅಂದರೆ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟ ನಂತರ. ಅದಕ್ಕೂ ಮುಂಚೆ ಮುಖ್ಯಮಂತ್ರಿಗಳ ನಿವಾಸದಲ್ಲೂ ಸಭೆ ಆಗಿರುತ್ತೆ. ಯಾವಾಗ ಡಿ.ಕೆ.ಶಿ ಸತೀಶ್ ಜಾರಕಿಹೊಳಿ ಭೇಟಿ ಮಾಡ್ತಾರೆ, ನಂತರದಿಂದ ಪ್ರತ್ಯೇಕವಾಗಿ ಇದುವರೆಗೆ ಹತ್ತತ್ರ 8-9 ಸಲ, ಒಟ್ಟು 9-11 ಸಲ ಈ ಸಚಿವರು ಪ್ರತ್ಯೇಕ ಭೇಟಿ ಮಾಡಿರುವಂಥದ್ದು. ಒಟ್ಟು ಇದರಲ್ಲಿ ಪ್ರಮುಖವಾಗಿ ಪರಮೇಶ್ವರ್ ಮತ್ತು ಸತೀಶ್ ಜಾರಕಿಹೊಳಿ 4 ಬಾರಿ ಪ್ರತ್ಯೇಕ ಭೇಟಿಗಳನ್ನು ಮಾಡಿರುವಂಥದ್ದು. ನಿನ್ನೆ ತುಮಕೂರಿನ ಭೇಟಿಯೂ ಸೇರಿದಂತೆ. ಒಂದು ಭೇಟಿಯಲ್ಲಿ ಮಹದೇವಪ್ಪನವರು ಇದ್ದರು, ಇನ್ನು 3 ಭೇಟಿಗಳಲ್ಲಿ ಅವರಿಬ್ಬರೇ ಪ್ರತ್ಯೇಕವಾಗಿ ಇರುವಂಥದ್ದು ಬಹಳ ಕುತೂಹಲ ಮೂಡಿಸಿರುವಂಥದ್ದು. ಇವರಿಬ್ಬರ ಚಟುವಟಿಕೆ ಮೇಲೆ ಇಡೀ ರಾಜಕೀಯ ವಲಯದಲ್ಲಿ ಒಂದು ರೀತಿಯಲ್ಲಿ ಕೇಂದ್ರ ಬಿಂದು ಆಗಿರುವಂಥದ್ದು ಇವರ ಭೇಟಿ ಅಂತ ಕೂಡ ಚರ್ಚೆ ಮಾಡಲಾಗ್ತಿದೆ. ಇನ್ನು ಎಂ.ಬಿ. ಪಾಟೀಲ್ ಜೊತೆ ಒಮ್ಮೆ ಭೇಟಿ ಮಾಡಿದ್ದಾರೆ
ಮಾಡಿದ್ದಾರೆ. DKಶಿ ಮತ್ತೊಮ್ಮೆ ಪರಮೇಶ್ವರ್ ಮನೆಗೆ ಹೋಗಿ ಭೇಟಿ ಮಾಡಿದ್ದಾರೆ. ಇಷ್ಟೂ ಭೇಟಿಗಳ ವಿವರವನ್ನು ಈಗಾಗಲೇ ಹೈಕಮಾಂಡ್ ಪಡ್ಕೊಂಡಿರುವಂಥದ್ದು. ಖರ್ಗೆ ಅವರು ಕೂಡ ಈ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಈ ಮಧ್ಯೆ ಸತೀಶ್ ಜಾರಕಿಹೊಳಿ 2 ಸಲ ದೆಹಲಿಗೆ ಹೋಗಿ ಬಂದಿರುವಂಥದ್ದು ಎಲ್ಲವೂ ಕೂಡ ಹೈಕಮಾಂಡ್ ಗಮನಕ್ಕೆ ತಂದಿರುವಂಥದ್ದು. ಅಹಿಂದ ನಾಯಕತ್ವಕ್ಕೆ ಮತ್ತೆ ಮುಂದುವರಿಸಬೇಕು, ಅಹಿಂದ ನಾಯಕತ್ವಕ್ಕೆ ಮಣೆ ಹಾಕಬೇಕು ಅನ್ನುವಂಥದ್ದು. ಈಗ ಪರಿಶಿಷ್ಟ ಜಾತಿ ಸಮುದಾಯದ ಪರಮೇಶ್ವರ್ ಅವರು, ಪರಿಶಿಷ್ಟ ಪಂಗಡ ಸಮುದಾಯದ ಸತೀಶ್ ಜಾರಕಿಹೊಳಿ ಹೆಸರುಗಳು ಮುನ್ನೆಲೆಗೆ ಬರ್ತಾ ಇದ್ದಾವೆ. ಇವರಿಬ್ಬರ ಪೈಕಿ ಒಬ್ಬರಿಗೆ ಸ್ಥಾನ ಕೊಡಬೇಕು ಅಂತ ಇದರಲ್ಲಿ ತುಂಬಾ ಆಕ್ಟಿವ್ ಆಗಿರುವಂಥದ್ದು ಸತೀಶ್ ಜಾರಕಿಹೊಳಿ ಅವರು. ಸತೀಶ್ ಜಾರಕಿಹೊಳಿ ಅವರಿಗೆ ಈ ಬಾರಿ CM ಸ್ಥಾನ ಕೊಡಿ ಅನ್ನುವಂಥದ್ದು. ಯಾಕೆಂದ್ರೆ ಮುಖ್ಯಮಂತ್ರಿಗಳಿಗೂ ಕೂಡ ಅವರು ಆಪ್ತರು. ಈಗ ಮುಖ್ಯಮಂತ್ರಿಗಳಿಗೆ ಏನಾದರೂ ಮತ್ತೆ ಕಾನೂನು ಕಂಟಕ ಜಾಸ್ತಿ ಆದರೆ ಅವ್ರ ಜೊತೆ ಚರ್ಚೆ ಮಾಡಿ ಅವರು ಒಪ್ಪಿದ್ರೆ ಇವ್ರನ್ನ ಮುಂದುವರಿಸಬೇಕು ಅನ್ನುವಂಥ ಒಂದು ಲೆಕ್ಕಾಚಾರ. ಪ್ಲಾನ್ ಬಿ ಸಂಬಂಧಪಟ್ಟಂತೆ ಹೈಕಮಾಂಡ್ ಇನ್ನೂ ಕೂಡ ರಿವೀಲ್ ಮಾಡಿಲ್ಲ. ಪ್ಲಾನ್ ಬಿ ಸಂಬಂಧಪಟ್ಟಂತೆಯೂ ಕೂಡ ಇದೇ ಸುತ್ತಮುತ್ತ ಚರ್ಚೆ ನಡೀತಾ ಇದೆ ಅನ್ನುವಂಥ ಚರ್ಚೆಯೂ ಕೂಡ ನಡೀತಾ ಇದೆ. ಒಟ್ಟಾರೆಯಾಗಿ ಇವೆಲ್ಲ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಈಗ ಸದ್ಯಕ್ಕೆ ಕಳೆದ 2 ದಿನಗಳಿಂದಲೂ ಕೂಡ ಖರ್ಗೆ ಅವರು ಬೆಂಗಳೂರಿನಲ್ಲೇ ಇದ್ದಾರೆ. ಅವರು ಕೂಡ ಸಭೆಗಳನ್ನು ಮಾಡ್ತಾ ಇದ್ದಾರೆ. ನಿನ್ನೆ DK ಶಿವಕುಮಾರ್ ಅವರು ಕೂಡ ನಿನ್ನೆ ರಾತ್ರಿ ಹೋಗಿ ಭೇಟಿ ಮಾಡಿದ್ದಾರೆ. ಎಲ್ಲ ಮಾಹಿತಿಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಅಕ್ಟೋಬರ್ 15ಕ್ಕೆ ವೇಣುಗೋಪಾಲ್ ಅವರು ಬರ್ತಿದ್ದಾರೆ. ಇವೆಲ್ಲವನ್ನು ಕೂಡ ನೋಡೋದಾದರೆ ಎಲ್ಲ ಒಂದು ಕಡೆ ಕಾಂಗ್ರೆಸ್ ವಲಯದಲ್ಲಿ ಒಂದು ತೀರ್ಮಾನಕ್ಕೆ ಹೈಕಮಾಂಡ್ ಬಂದಿದೆ ಅಂತ ಕೂಡ ಅನ್ನಿಸ್ತಾ ಇದೆ. ಮುಂದಿನ ಬೆಳವಣಿಗೆಗಳ ಮೇಲೆ ಅದು ಆಧಾರಿತವಾಗಿರುತ್ತೆ. ಜೊತೆಗೆ ಈಗಾಗಲೇ ED ಕೂಡ ಎಂಟ್ರಿ ಆಗಿದೆ. ED ತನಿಖೆ ಯಾವ ರೀತಿ ಸೀರಿಯಸ್ನೆಸ್ ಪಡ್ಕೊಳ್ಳುತ್ತೆ ಅದರ ಮೇಲೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ನ ತೀರ್ಮಾನ ಆಧಾರಿತವಾಗಿರುವಂಥದ್ದು. ಒಟ್ಟಾರೆಯಾಗಿ ಇವೆಲ್ಲ ಪ್ರತ್ಯೇಕ ಸಭೆಗಳ ಮಾಹಿತಿ ಪಡ್ಕೊಂಡಿರುವಂಥ ಹೈಕಮಾಂಡ್ ಒಂದು ಮಹತ್ತರ ಸಂದೇಶ ಸದ್ಯದಲ್ಲೇ ರವಾನೆ ಮಾಡುವ ಸಾಧ್ಯತೆ ಇದೆ. ಅರವಿಂದ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಮಸೂದ್ ಇರ್ಬೋದು ಆ ಥರದ ಲಕ್ಷಣಗಳು ಕಂಡು ಬರ್ತಾ ಇದೆ. ತುಂಬ ಆ್ಯಕ್ಟಿವ್ ಆಗ್ತಾ ಇದ್ದಾರೆ ಕೆಲವರು. ಸೊ ಒಂದು ವೇಳೆ ಕಾನೂನು ಕುಣಿಕೆ ಏನಾದರೂ ಸಿದ್ದರಾಮಯ್ಯನವರಿಗೆ ಬಿಗಿಯಾದರೆ, ರಾಜೀನಾಮೆ ಕೊಡೋ ಸಂದರ್ಭ ಬಂದರೆ ಮುಂದಿನ CM ಯಾರಾಗಬೇಕು, ಇದು ಸದ್ಯದ ಚರ್ಚೆ.